ಅವ್ರು ಯಾರನ್ನೂ ಒಪ್ಸಕ್ ಆಗಲ್ಲ ಕಂದ. ಒಪ್ಸೋ ಹಾಗಿದ್ದಿದ್ರೆ ಆಗ ಊರ್ಮಿಳ ಬಂದಾಗನೇ ಹೇಳ್ತಾ ಇದ್ರು. ಮೊದ್ಲು ಇಲ್ಲಿಂದ ಹೊರಗೆ ಹೋಗ್ಬೇಕಮ್ಮ, ಅಲ್ಲಿವರೆಗೂ ನಂಗೆ ಟೆನ್ಷನ್. ಯಾರೂ ಇಲ್ಲ, ಎಲ್ಲಿ ಹೋಗಿರ್ಬೋದು? ಅಮ್ಮ, ಅಪ್ಪ 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 ಅಪ್ಪ, ಬಾಗ್ಲು ತೆಗಿಯಪ್ಪ. ಅಪ್ಪ ಪ್ಲೀಸ್ ಬಾಗ್ಲು ತೆಗಿಯಪ್ಪ. ಅಪ್ಪ ಬಾಗ್ಲು ತೆಗಿಯಪ್ಪ. ಅಪ್ಪ ಏನಾಯ್ತು ಸುನಂದ? ಒಳಗೆ ಹಾಕಿದ್ರಿ ನೀವು? ಹೊರಗಿಂದ ಯಾರು ಬಾಗ್ಲಾಕಿದ್ದು? ಇನ್ಯಾರಪ್ಪ? ಶ್ರೀಯಕ್ಕ ಮತ್ತೆ ಅಜ್ಜಿ ಸೇರ್ಕೊಂಡು ನಮ್ಮಿಬ್ರು ಬಾತ್ರೂಮ್ ಕೂಡ ಹಾಕಿದ್ರು. ಶ್ರೇಯಾ ಬಂದಿದ್ದಾಳ? ಬಂದಿದ್ದಾಳೆ ರೀ. ಯಾವುದೋ ಪಾಪದ ಫಲವಾಗಿ ಹೆತ್ತಿದ್ದೀನಲ್ಲ, ಆ ಪಾಪ ಅಷ್ಟು ಸುಲಭವಾಗಿ ಹೋಗಲ್ವಲ್ಲ. ಮತ್ತೆ ಯಾಕೆ ಬಂದೆ ಹೋಗು ಅಂದ್ರೆ, ಇಲ್ಲಿ ನೋಡಿ ನಮ್ಮಿಬ್ರನ್ನ ಇಲ್ಲಿ ಕೂಡ ಹಾಕಿ ಅವ್ರು ಹೊರಟು ಹೋದ್ರು. ಅವಳಿವತ್ತು ನನ್ನ ಕೈಯಿಂದ ಸಾಯೋದಕ್ಕೇನೆ ವಾಪಸ್ ಬಂದಿದ್ದಾಳೆ. ಎಲ್ಲಿದ್ದಾಳ ಅವಳು? ಅಪ್ಪ ನಿಂತ್ಕೊಳ್ಳಪ್ಪ. ನನ್ಗೆ ಯಾಕೋ ಅನುಮಾನ ಕಣೆ. ಒಪ್ಕೋತಾಳ ಅವಳು? ಒಪ್ಕೋತಾಳೆ ಅಜ್ಜಿ. ನನಗವಳ ಬಗ್ಗೆ ಚೆನ್ನಾಗ್ ಗೊತ್ತು. ನಾನು ಹೇಗ್ ಹ್ಯಾಂಡಲ್ ಮಾಡ್ತೀನಿ ಅಂತ ನೋಡು. ಹಾಗೆ ನೀನು ಸ್ವಲ್ಪ ನಿಧಾನಕ್ ಮಾತಾಡು. ಆಗ್ಲಿ ಬಿಡೆ, ನಿನ್ ಖುಷಿಗೋಸ್ಕರ ನಾನು ಅಷ್ಟು ಮಾಡಲ್ವೇನೆ. ಬಾ. ನಮ್ ಮಿನಿಸ್ಟ್ರು ಬಂದ್ರೆ ಏನಂತಾರೋ ಏನೋ. ಕೆಲಸ ಎಲ್ಲಿವರೆಗೂ ಬಂತರೋ? ನಾನು ಹುಡುಕಿ ಅಂತ ಹೇಳದಂತ ಅನಾಥ ಹುಡುಗಿ ಬಗ್ಗೆ ನಿಮಗೇನಾದ್ರೂ ಗೊತ್ತಾಯ್ತಾ? ಇನ್ನೂ ಇಲ್ಲ ಸರ್. ಊರು ಸುತ್ತಿದ್ವಿ, ಎಲ್ಲೂ ಸಿಗ್ಲಿಲ್ಲ. ವರ್ಷಾನ್ಗಟ್ಲೆಯಿಂದ ಹುಡುಕ್ತಾ ಇದ್ದೀರಾ, ಇನ್ನೂ ಸಿಕ್ಲಿಲ್ಲ ಅಂತ ಹೇಳೋದಿಕ್ಕೆ ನಾಚಿಕೆ ಆಗೋದಿಲ್ಲ ನಿಮ್ಗೆ? ಇಷ್ಟು ಸಮಯ ದುಡ್ಡು ಹಾಳು ಮಾಡಿದ್ಮೇಲೂ ಚಿಕ್ಕ ಸಿಳುವು ಸಿಗ್ಲಿಲ್ವಲ್ಲ ನಿಮ್ಗೆ? ನಿಮ್ಗೆ ಗೊತ್ತಿಲ್ಲದೆ ಇರೋದೇನಿದೆ? ಯಾವಾಗ್ಲೂ 25 ವರ್ಷದಿಂದ ಕಳೆದೋಗಿರೋ ಹೆಣ್ಮಗು ಅವಾಗ ಯಾರು ಎತ್ಕೊಂಡೋದ್ರು, ಇವಾಗ ಯಾರ ಜೊತೆ ಇದ್ದಾಳೋ ತಿಳ್ಕೊಳ್ಳೋದಷ್ಟು ಸುಲಭ ಅಲ್ಲ ಸರ್. ಕೇರ್ ಆಫ್ ಅಡ್ರೆಸ್ ಅವ್ರ ಅಪ್ಪನ ಹೆಸರು ಗೊತ್ತಿದ್ರೆ ಅವಳನ್ನ ಹುಡುಕೋಕೆ ತುಂಬಾ ಸುಲಭ ಆಗ್ತಿತ್ತು ಸರ್. ಆದ್ರೆ ಏನೂ ಗೊತ್ತಿಲ್ಲ, ಜೊತೆಗೆ ಅವಳ ಅನಾಥೆ ಬೇರೆ. ನನಗ್ ಬೇಕಾಗಿರೋದು ನಿಮ್ಮ ಕಾರಣಗಳಲ್ಲ, ಕಳೆದು ಹೋಗಿರೋ ಹೆಣ್ಣು ಮಗು. ಸರ್, ನಾವು ತುಂಬಾ ಹುಡುಕ್ತಿದೀವಿ ಸರ್. ಇನ್ನೂ ಕೆಲವು ಜಾಗಗಳು ಮಿಕ್ಕಿದೆ, ಅಲ್ಲಿ ಹೋಗಿ ಹುಡುಕಿದ್ರೆ ಖಂಡಿತ ಸಿಕ್ಕೇ ಸಿಗ್ತಾಳೆ. ಸರಿ ಸರಿ, ನನಗಿದೆಷ್ಟು ಮುಖ್ಯ ಅಂತ ಬಿಡಿಸಿ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕಿ, ಎಷ್ಟು ಖರ್ಚಾದ್ರೂ ಸರಿ, ನನಗೆ ಆ ಹುಡುಗಿ ಬೇಕು. ಖಂಡಿತ ಸರ್, ಈ ಸಲ ಆ ಹುಡುಗಿನ ಹುಡುಕ್ತೀವಿ.
ಬಾಯ್ ಬಿಟ್ರೆ ವೈದೇಹಿ ವೈದೇಹಿ. ಅವಳಿಂದಾನೇ ಕಣೋ, ಅವಳಿಂದಾನೇ ನನ್ ಮೊಮ್ಮಗಳಿಗೆ ಈ ಗತಿ ಬಂದಿರೋದು. ಯಾರಿಗೆ ಯಾರಿಂದ ಯಾವ ಗತಿ ಬಂತು? ಇಷ್ಟ ದಿವಸ ವೈದೇಹಿ ಅಕ್ಕ ಕಷ್ಟಪಡೋದಕ್ ಕಾರಣ ನೀನು ಶ್ರೀಯಕ್ಕ ಆದ್ರೆ, ಶ್ರೀಯಕ್ಕ ಇಷ್ಟ ದಿನ ಈ ಮನೇಲಿರೋದಕ್ ಕಾರಣ ವೈದೇಹಿ ಅಕ್ಕ. ಅಷ್ಟೇ ಯಾಕೆ, ಇವತ್ ನಮ್ಮ ಮನೆ ಮರ್ಯಾದೆ ಸ್ವಲ್ಪ ಉಳ್ದಿದೆ ಅಂದ್ರೆ ಅದಕ್ಕೂ ವೈದೇಹಿ ಅಕ್ಕನೇ ಕಾರಣ. ಅಲ್ಲ, ಮಾತಾಡ್ತಿದ್ರೆ ಅವಳ ಸ್ವಂತ ಮಗಳು ಇವಳು ಸಾಕಿರೋ ಮಗಳು ಅಂತ ಹೇಳ್ತಿಯಲ್ಲ. ಸ್ವಂತ ಮಗಳಾಗಿ ಶ್ರೀಯಕ್ಕನ ಮರ್ಯಾದೆ ತೆಗೆದ್ರೆ ಸಾಕ್ ಮಗಳು ವೈದೇಹಿ ಅಕ್ಕನ ಮನೆ ಮರ್ಯಾದೆ ಕಾಪಾಡ್ಲು. ಶ್ರೀಯಕ್ಕ ತನ್ನ ಆಸೆಗೋಸ್ಕರ ನಮ್ಗೆ ಅವಮಾನ ಆಗಕ್ ಮಾಡಿದ್ರೆ ವೈದೇಹಿ ಅಕ್ಕ ನಮ್ ಸಂತೋಷಕ್ಕೋಸ್ಕರ ತನ್ನ ಜೀವನನೇ ಮರ್ತ್ ಬದುಕ್ತಿದ್ಲು. ಅದು ಇಬ್ರಿಗೂ ಇರೋ ವ್ಯತ್ಯಾಸ. ಈಗ ಹೇಳು, ಯಾರ್ ಸ್ವಂತ ಯಾರ ಅನಾಥೆ ಅಂತ? ಇವತ್ ಜೊತೆಗೆ ಯಾರು ಇಲ್ದೆ ಅವಳೊಬ್ಳೆ ಹೋಗ್ತಿದ್ದಾಳಲ್ಲ, ಶ್ರೀಯಕ್ಕ ಅನಾಥೆ. ಎಲ್ರೂ ಮನ್ಸನ್ ಗೆದ್ದು ಈ ಮನೆಗ್ ಸೊಸೆ ಆಗ್ತಿರೋ ವೈದೇಹಿ ಅಕ್ಕ ಯಾವತ್ತೂ ಅನಾಥೆ ಅಲ್ಲ. ಇನ್ನು ವೈದೇಹಿ ಅಕ್ಕನ ಅನಾಥೆ ಅನ್ಕೊಂಡ್ರೆ ಶ್ರೀಯಕ್ಕನ್ ಜೊತೆ ನೀನು ಹೊರಟೋಗು. ನಿಜ ಕಣಮ್ಮ, ನಮ್ ಸಂಪ್ರದಾಯದ ಜೊತೆಗೆ ನಮ್ ಮಕ್ಳು ಸಂತೋಷವಾಗಿದ್ರೆ ತಾನೇ ನಾವು ಸಂತೋಷವಾಗಿರಕ್ ಸಾಧ್ಯ. ಆದ್ರೆ ಅಂತಂದ್ರೆ ಏನಮ್ಮ? ಇಂಥ ಸಮಯದಲ್ಲಿ ಈ ವಿಷಯ ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈಗಾಗ್ಲೇ ನಮ್ ಕುಟುಂಬದಿಂದ ನಿಮ್ಗೆ ತುಂಬಾ ಅನ್ಯಾಯ ಆಗಿದೆ. ಮತ್ತೆ ಇನ್ನೊಂದ್ಸಲ ಇಂಥ ಅನ್ಯಾಯ ಆಗ್ಬಾರ್ದು ಅನ್ನೋದೇ ನನ್ನ ಕಾಳಜಿ. ಅಂಥದ್ದೇನಾಯ್ತಮ್ಮ? ಏನು ಅಂತ ಕೇಳಿದ್ರೆ ಏನ್ ಹೇಳಿ, ನಿಮ್ದು ದೊಡ್ಡ ರಾಜರ ವಂಶ, ಶಾಸ್ತ್ರ ಸಂಪ್ರದಾಯಕ್ಕೆಲ್ಲ ಬೆಲೆ ಕೊಡೋರು. ನಿಮ್ಗೆ ದೊಡ್ಡ ಮನ್ಸು, ಅದಕ್ಕೆ ನಮ್ಮಂತವ್ರ ಜೊತೆ ಸಂಬಂಧ ಬೆಳೆಸಿದೀರ. ಆದ್ರೆ ಕುಲ ಗೋತ್ರ ಗೊತ್ತಿಲ್ದಿರೋ, ತಂದೆ ತಾಯಿನೇ ಯಾರು ಅಂತ ಗೊತ್ತಿಲ್ದಿರೋ ಅನಾಥೆ ಹುಡುಗಿನ ನಿಮ್ ಸೊಸೆಯನ್ನಾಗಿ ಮಾಡ್ಕೊಳಕ್ಕೆ ನಿಮ್ಗೊಪ್ಕೆನಾ? ಏನ್ ಹೇಳ್ತಾ ಇದ್ದೀರಾ ಅಮ್ಮ ನೀವು? ನಿಮ್ಗಂತ ದೊಡ್ಡ ಮನ್ಸಿದೆ ಅಂತ ಗೊತ್ತು, ಆದ್ರೆ ನಿಮ್ ಸಂಪ್ರದಾಯ ಇದನ್ನ ಒಪ್ಕೊಳತ್ತಾ ಅಂತ ಅನುಮಾನ. ಆದ್ರೆ ಈಗ ಯಾಕೆ ಆ ವಿಚಾರ ಹೇಳ್ತಿದ್ದೀರಾ? ಯಾಕೆ ಅಂದ್ರೆ ವೈದೇಹಿ ಒಬ್ಳ ಅನಾಥೆ, ಅದಕ್ಕೆ. ಏನಂದ್ರಿ? ಹೌದಮ್ಮ, ವೈದೇಹಿ ನನ್ ಸ್ವಂತ ಮೊಮ್ಮಗಳಲ್ಲ. ಯಾವುದೋ ದೇವಸ್ಥಾನದಲ್ಲಿ ಸಿಕ್ಕಿದ್ದಕ್ಕೆ ನನ್ ಮಗ ಎತ್ಕೊಂಬಂದ್ ಸಾಕದ. ಅಂದ್ರೆ ಹೆತ್ತ ಮಗಳ ತರನೇ ಸಾಕಿದಾನೆ. ದಿಕ್ಕು ದೆಸೆ ಇಲ್ದೇ ಇರೋ ಒಬ್ಳ ಅನಾಥೆ ಹುಡುಗಿ. ನಿಮ್ ವಂಶನ ಉದ್ಧಾರ ಮಾಡ್ತಾಳೆ ಅಂದ್ರೆ ಒಪ್ಕೋತೀರಾ? ನಿಮ್ಗೆ ಕಟ್ಪಾಟ್ ಇಲ್ಲ ಅಂದ್ರೆ ಕ್ಷಮಿಸ್ಬಿಡಮ್ಮ. ಆದ್ರೆ ನಿಜ ಹೇಳೋದು ನನ್ ಧರ್ಮ ಅಲ್ವಾ, ಅದಕ್ಕೆ ಹೇಳ್ಬಿಟ್ಟೆ. ಕೊನೆ ಗೊತ್ತಾಗೋ ಬದಲು ಮೊದ್ಲೇ ಗೊತ್ತಾಗೋದು ಒಳ್ಳೇದಲ್ವೇನಮ್ಮ? ನಾನು ಹೇಳೋದೇನೋ ಹೇಳ್ದೆ, ಮಿಕ್ಕಿದ್ ನಿಮ್ಮಿಷ್ಟ. ಇಂಥ ಪರಿಸ್ಥಿತಿನಲ್ಲಿ ನೀವು ಮಾತ್ರ ಪ್ರಶಾಂತವಾಗಿದ್ದೀರಾ. ನಿಮ್ ಸ್ಥಾನದಲ್ಲಿದ್ದು ಏನ್ ತೀರ್ಮಾನ ತಗೋಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಮಗ ಇಷ್ಟಪಟ್ಟಿದ್ದಾನೆ ಅಂತನೋ, ಇಲ್ಲ ನಾನ್ ಸೊಸೆ ಮಾಡ್ಕೋತೀನಿ ಅಂತ ಹೇಳಿದೀನಿ ಅಂತನೋ ಈ ಮದ್ವೆಗೆ ಒಪ್ಕೊಂಡ್ರೆ ಸಂಪ್ರದಾಯ ಮೀರ್ದ ಹಾಗಾಗತ್ತೆ.
ನಾಳೆ ನಿಮಗ್ ಪ್ರಜ್ಞೆ ಬಂದಾಗ ನಿನ್ ಮಗನ ಆಸೆಗೋಸ್ಕರ ನಮ್ಮ ವಂಶನ ಕಲುಷಿತ ಮಾಡ್ಬಿಟ್ಯಾ ಅಂತ ಕೇಳ್ದಾಗ ನಾನೇನು ಅಂತ ಉತ್ತರ ಕೊಡ್ಲಿ? ಅದಕ್ಕೆ ಒಬ್ರು ಸಂತೋಷಕ್ಕಿಂತ ವಂಶದ ಮರ್ಯಾದೆ ಗೌರವನೇ ಮುಖ್ಯ ಅಂತ ನೀವ್ ಹೇಳಿರೋ ಮಾತಿಗೆ ಕಟ್ಟು ಬಿದ್ದು ನಾನೊಂದು ನಿರ್ಧಾರ ತಗೋತಾ ಇದ್ದೀನಿ. ಒಂದ್ ವೇಳೆ ನೀವ್ ಆರೋಗ್ಯವಾಗಿದ್ದಿದ್ರೆ ನಾನ್ ತಗೊಂಡಿರೋ ತೀರ್ಮಾನನೇ ನೀವು ತಗೋತಾ ಇದ್ರಿ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ಈ ಮನೆ ಸೊಸೆ ಆಗ್ಬೇಕು ಅಂತಂದ್ರೆ ಅವರಿಗೆ ಅದಕ್ಕೂ ಮೀರಿದಂತ ಅರ್ಹತೆ ಬೇಕಮ್ಮ. ಕುಲ, ಗೋತ್ರ, ವಂಶ ಇದು ಗೊತ್ತಿದ್ರೆ ಸಾಕು. ಅಮ್ಮ, ಇವಳಿಗಿಂತ ಒಳ್ಳೆ ಸೊಸೆ ಸಿಗಲ್ಲ ಅಂತ ನೀನೇ ಮೆಚ್ಕೊಂಡಿರುವಂತ ಗುಣವಂತೆ ಅವಳು. ಅದು ನೀನ್ ನಂಬ್ಕೊಂಡಿರೋ ಕುಲ ಗೌರವಕ್ಕಿಂತ ದೊಡ್ಡದಲ್ವಮ್ಮ? ಅವತ್ತು ನಾನು ಸಾವು ಬದುಕಿನ ಮಧ್ಯೆ ಇದ್ದಾಗ ತನ್ನ ರಕ್ತನ ನಾನು ಕೊಟ್ಟು ನನ್ನ ಕಾಪಾಡಿದಾಳೆ. ಅದೇ ರಕ್ತ ನಮ್ಮ ಮನೆ ಉದ್ಧಾರ ಮಾಡೋಕ್ ಬರ್ತಾಳೆ ಅಂದ್ರೆ ಯಾಕೆ ತಡೀತಿದ್ಯಮ್ಮ? ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳಿಗಿರೋ ಅರ್ಹತೆ ಏನು ಗೊತ್ತಾ? ನನ್ನ ಮನ್ಸು ಅವಳ ಹತ್ರ ಇದೆ ಅಮ್ಮ.
ಈ ಮನೇಲಿ ಅವಳಿಗೆ ಜಾಗ ಇಲ್ಲ ಅಂದ್ಮೇಲೆ ನನಗೂ ಇಲ್ಲ ಅಂತಾನೆ. ಕಂದ, ದೇವಾಂಶ್, ಹೌದಮ್ಮ, ಇಷ್ಟು ದಿನ ನಿಮ್ಗೋಸ್ಕರ ನನ್ನ ಆಸೆಗಳನ್ನ ಮರ್ತು ಬದುಕ್ದೆ. ಈಗ ನೀವು ಅದನ್ನೇ ಮುಂದುವರ್ಸ್ಕೊಂಡು ಹೋಗು ಅನ್ನೋದಾದ್ರೆ ಅಂತ ಒಂದು ಬದುಕು ನನ್ಗೆ ಯಾಕೆ ಹೇಳಮ್ಮ? ಹಾಗಾಗಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಅನ್ನೋದಾದ್ರೆ ಮಾಡ್ಕೋತೀನಮ್ಮ. ಆದ್ರೆ ಜೀವಂತವಾಗಿರೋದಿಲ್ಲ. ಒಂದು ಶವವಾಗಿರ್ತೀನಿ. ಪ್ರಜ್ಞೆ ಇಲ್ಲದೆ ಹಾಸಿಗೆ ಹಿಡ್ದಿರೋ ನಮ್ಮ ಅಪ್ಪನಿಗೂ ಮನೇಲಿ ಓಡಾಡ್ಕೊಂಡಿರೋ ನನಗೂ ಯಾವ ವ್ಯತ್ಯಾಸನೂ ಇರಲ್ಲ. ಬೇಡ ಕಂದ, ಆ ಮಾತು ಮಾತ್ರ ಆಡ್ಬೇಡ. ನಿಮ್ ತಂದೆನ, ನಿಮ್ ಅಣ್ಣನ್ನ ನೋಡಿನೂ ಕೂಡ ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಬದುಕ್ತಾ ಇದ್ದೀನಿ. ನಿನ್ ಸಂತೋಷ ನೋಡ್ಬೇಕು ಅಂತಾನೆ ಬದುಕಿದ್ದೀನಿ ಕಂದ. ಹಾಗಾದ್ರೆ ನನ್ ಸಂತೋಷ ಕಂದ, ಹೇಳಮ್ಮ, ಹೇಳಪ್ಪ. ಇಲ್ಲ ಕಂದ, ಯಾವತ್ತಿಗೂ ಆ ಕೆಲಸ ಮಾಡಲ್ಲ. ನಿಮ್ಮನ್ ದೂರ ಮಾಡೋದು ಅಂದ್ರೆ ಈ ಮನೆ ದೀಪನ ಆರಿಸ್ದ ಹಾಗೇನೆ. ಯಾರ ಮಾತನ್ನು ಕೇಳಿ ಆವೇಶ ಪಟ್ಟೆ ಕಂದ. ಮಗನ್ ಸಂತೋಷಕ್ ಮೀರಿದ ಕಟ್ಟುಪಾಡುಗಳು ಇದ್ರೆ ಏನು, ಇಲ್ಲ ಅಂದ್ರೆ ಏನು. ಯಾರೇನೇ ಅನ್ಕೊಂಡ್ರು ಸರಿ, ನೀವು ಸಂತೋಷವಾಗಿರೋದೇ ನನಗ್ ಮುಖ್ಯ. नागेन्द्रहाराय नमः, त्रिलोचनाय नमः, भस्माय राघाय नमः, महेश्वराय ओम नमः शिवाय, हर हर महादेव। ಎಷ್ಟು ಖರ್ಚಾದ್ರೂ ಸರಿ, ನನಗೆ ಆ ಹುಡುಗಿ ಬೇಕು.
ಹರ ಹರ ಮಹಾದೇವ ಶಂಭೋ ಶಂಕರ. ನಿನ್ನ ಆದೇಶ ನನ್ಗೆ ಅರ್ಥ ಆಯ್ತು ಶಿವಶಂಕರ. ನಿಮ್ಮ ಆಜ್ಞೆಯನ್ನ ಶಿರಸ ವಹಿಸ್ತೀನಿ. ಈ ದಶರಥ ರಾಮನ ವಂಶಕ್ಕೆ ಯಾವ ಅಪಾಯ ಆಗಕ್ಕೂ ಬಿಡಲ್ಲ. ಜೈ ಶಂಕರ. ಹರ ಹರ ಮಹಾದೇವ ಶಂಭೋ ಶಂಕರ. ನೀನ್ ಸತ್ರೆ ಆ ಮದ್ವೆ ನಿಂತೋಗುತ್ತೆ. ಹೋಮಾನು ಮಾಡಕ್ಕಾಗಲ್ಲ. ಯಾವ ಕಾರ್ಯಕ್ರಮನೂ ನಡೆಯಲ್ಲ. ಅದನ್ನ ನಡೆಯಕ್ ಬಿಡೋದೂ ಇಲ್ಲ. ನನಗ್ ಸಿಗದೆ ಇರೋದಿನ್ಯಾರಿಗೂ ಸಿಗ್ಬಾರ್ದು, ಸಿಗಕ್ ಬಿಡಲ್ಲ. ಮುದ್ಕ, ಫೈನಲಿ ಬಾಯ್. ಲೇ ನಿಂತ್ಕೊಳ್ಳೋ. ಏಯ್, ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ. ಲೇ ನಿಂತ್ಕೊಳ್ಳೋ. ಲೇ ದೇವಾಂಜ್, ದೇವಾಂಜ್, ದೊಡಮ್ಮ ದೊಡಮ್ಮ ದೊಡಪ್ಪಂಗೆ ಯಾರೋ ಚಾಕು ಚುಚ್ಚಿಬಿಟ್ಟಿದ್ದಾರೆ. ಇಪ್ಪತ್ತೈದು ವರ್ಷ ಹಿಂದಿನ ಹೆಣ್ಮಗು ಅಂತಂದ್ರೆ ಜಾನಕಿರಾಮ ತಂದ್ ಸಾಕಿರೋ ಹುಡ್ಗಿನೇ ಇರ್ಬೇಕು. ಅಂದ್ರೆ ದೊಡ್ಡ ಮಗಳು ವೈದೇಹಿ ಬಗ್ಗೆ ಇವ್ರಿಗೆ ಕೇಳ್ತಾರದು. ಅವಳು ಅನಾಥನೇ ಅಲ್ವಾ? ಈಗ ಅವರೆಲ್ಲ ದಶರಥ ರಾಮನ್ ಮನೇಲಿದಾರಲ್ವಾ? ಈ ವಿಷಯ ಹೇಳಿದ್ರೆ ನಂಗೆ ವರ್ಕೌಟ್ ಆಗತ್ತೆ ಅನ್ಸತ್ತೆ. ನಿಂಗೆ ನಿಜವಾಗ್ಲೂ ಗೊತ್ತಾ ಆ ಹುಡುಗಿ ಎಲ್ಲಿದ್ದಾಳೆ? ಅವ್ರ ಮನೆ ಎಲ್ಲಿ ಅಂತ ಹೇಳು. ನಾನು ಹೇಳೋದಿಲ್ಲ. ಹೇಳಿದ್ರೆ ಸರಿ. ಅಣ್ಣ ಅಣ್ಣ, ಇವನ್ ಎಣ್ಣೆ ಪಾರ್ಟಿ ಅಣ್ಣ. ಏನೋ ಕುಡ್ದು ಮಾತಾಡ್ತಾ ಇದ್ದಾನೆ. ನಡಿ ಹೋಗೋಣ. ಹೋಗಿ ಹೋಗಿ. 25 ವರ್ಷದಿಂದ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾವನೋ ಒಬ್ಬ ಒಂದು ಮಗುನ ಮನೆಗೆ ಕರ್ಕೊಂಡೋಗಿ ಸಾಕ್ದ. ಅದ್ ಯಾರು ಏನು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ನೀವು ಹೊರಟೋಗಿ ಹೊರಟೋಗಿ. ನಿನ್ಗೇನ್ ಬೇಕು ಹೇಳು. ಎಣ್ಣೆ ಬೇಕಾ? ದುಡ್ಡು ಬೇಕಾ? ಏನ್ ಬೇಕಾದ್ರೂ ಕೊಡ್ತೀನಿ. ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಳು. ತಗೋ ಇದನ್ನ ಇಟ್ಕೋ. ಎಲ್ಲಿದ್ದಾಳೆ ಅಂತ ಹೇಳು. ಇದು ಹೀಗ್ ಕೊಟ್ರೆ ಹೇಳ್ತಾರೆ, ಸುಮ್ನೆ ಹೇಳೋದಿಲ್ಲ. ನನ್ನ ಜೊತೆ ಬನ್ನಿ, ತೋರಿಸ್ತೀನಿ ಬನ್ನಿ.
ಸ್ವಾಮಿ ಸರ್ಕೋ. ಸರ್ಕೊಳ್ಳೋದಕ್ ಬಂದಿಲ್ಲ, ತಪ್ಪು ಮಾಡೋದಕ್ ಹೊರಟಿರೋ ನಿಮ್ಗೆಲ್ಲ ಶಿಕ್ಷೆ ಕೊಡೋದಕ್ ಬಂದಿದ್ದೀನಿ. ಹೇಳಿದ್ರೆ ಸರಿ. ಏನು ನಿನ್ ಬಾಯ್ ಬಂದಾಗ ಮಾತಾಡ್ತಿದ್ಯಾ? ಪ್ರಪಂಚಾದಿ ನಿಷ್ಕಲಂಕೋಹ ನಿಜ ಪೂರ್ಣಬೋಧಹಂ ಪ್ರತ್ಯಗಾತ್ಮಾಹಂ ನಿತ್ಯ ಬ್ರಹ್ಮೋಹ ಸ್ವರ್ಗಕಾಶೋಹಂ ಸಚ್ಚಿತ್ರಮಾಣೋ ಮೂಲ ಪ್ರಮೇಯಮೋ ಅಯಂ ಬ್ರಹ್ಮಾಸ್ಮಿ ಓಮಹಂ ಬ್ರಹ್ಮಾಸ್ಮಿ. ಧರ್ಮನ ರಕ್ಷಣೆ ಮಾಡೋರನ್ನ ಆ ಧರ್ಮ ಯಾವಾಗ್ಲೂ ಕಾಪಾಡುತ್ತೆ. ಶುಭಂ ಭೂಯಾತ್. ಅಪ್ಪ, ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀರಾ ರೀ? ಬೀಗರು ದಾಳಿ ಮಾಡಿದವ್ರ ಬಗ್ಗೆ ಹೇಳ್ತಿರ್ಬೋದೇನೋ. ಅದಕ್ಕೆ ಇಂಥ ಕೆಲಸ ಮಾಡಬೇಡ ಅಂತ ಹೇಳ್ದೆ. ನೀನ್ ಕೇಳಲ್ವಲ್ಲ. ಮದ್ವೆ ಏನೋ ನಿಂತೋಯ್ತು, ಏನ್ ಉಪಯೋಗ? ಮತ್ತೆ ನೀನು ಜೈಲಿಗೆ ಹೋಗ್ಬೇಕನ್ಸುತ್ತೆ, ಹುಷಾರು. ಅದಲ್ವಾ, ಮತ್ತಿನ್ನೇನು? ದೇವಾಂಶ್ ವೈದೇಹಿ ಬಗ್ಗೆನಾ? ಅವರಿಗೆ ಮದುವೆ ಮಾಡಿಸಿದೀವಿ ಅಂತನಾ? ಏನು ಅಂತ ಹೇಳು. ಚಿಕ್ಕ ಸೊಸೆ ಹೊರಟು ಹೋದ್ಲು. ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಹೋಮ ಮಾಡಕ್ಕೆ ಹೆಂಡತಿ ಪಕ್ಕದಲ್ಲಿರ್ಬೇಕು. ಅದಕ್ಕೆ ವೈದೇಹಿ ಜೊತೆಲಿ ಮದುವೆ ಮಾಡಬೇಕು ಅಂತ ಇದೀವಿ. ಒಬ್ಳು ಮಗಳು ಮಾಡಿರೋ ತಪ್ಪಿಗೆ ಇನ್ನೊಬ್ಬ ಮಗಳನ್ನ ಕೊಟ್ಟು ನನ್ನ ತಪ್ಪನ್ನ ತಿದ್ಕೋಬೇಕು ಅಂತಿದ್ದೀನಿ ಬೇಗ್ರೆ. ಆಗಿರೋ ತಪ್ಪಿಗೆ ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ. ಮುಹೂರ್ತದ ಸಮಯಕ್ಕೆ ಸರಿಯಾಗಿ ಹೀಗೆಲ್ಲ ಆಗೋಯ್ತು ರೀ. ಈಗ ಮುಹೂರ್ತನು ಮೇಲ್ ಹೋಯ್ತು, ಮದ್ವೆನೂ ನಿಂತು ಹೋಯ್ತು. ಹೋಮ ಕೂಡ ಮಾಡ್ಬೋದೋ ಇಲ್ವೋ?